ಮೊನ್ನೆ ದಿನ ಒಂದು ಮನವಿ ಕೊಡಲಿಕ್ಕೆ ಲಾರಿ ಚಾಲಕರು, ಲಾರಿ ಮಾಲಕರು, ಅದೇ ರೀತಿ ಕೆಂಪುಗಲ್ಲು ಗಣಿಗಾರಿಕೆ ಮಾಲೀಕರು ಕೂಡ ಆ ಒಂದು ಮನವಿ ಕೊಡೋ ಸಂದರ್ಭದಲ್ಲಿ ನಮ್ಮ ಜೊತೆ ಹಾಜರಿದ್ದರು. ಅದು ಮನವಿಯನ್ನು ತೆಗೆದುಹಾಕಿ ಪ್ರತಿಭಟನೆ ರೂಪವನ್ನು ಪಡ್ಕೊಂಡು ನಾವು ಈಗ ಕೇಳ್ತಾ ಇರುವುದು ಜನಸಾಮಾನ್ಯರ ಬದುಕನ್ನು ಕೊಟ್ಟಿಕೊಡ್ಲಿಕ್ಕೆ ಗಣಿಗಾರಿಕೆಯನ್ನು ಓಪನ್ ಮಾಡಬೇಕು ಅನ್ನೋದಷ್ಟೇ. ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಅದು ಅಕ್ರಮ ಸಕ್ರಮ ಅನ್ನುವಂಥದ್ದು ನಾವು ಮೊದಲು ಗಮನದಲ್ಲಿ ಇಟ್ಕೊಳ್ತೀವಿ. ಅಕ್ರಮ ಗಣಿಗಾರಿಕೆ ಮಾಡೋ ಸಂದರ್ಭದಲ್ಲಿ ಪ್ರತಿಭಟನೆಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋದು ನನ್ನ ಒಂದು ಕೋರಿಕೆ. ನಾವು ನಮ್ಮ ಬದುಕನ್ನು ಕೊಟ್ಟಲಿಕ್ಕೆ ಮನವಿಯನ್ನು ಮಾಡಿಕೊಂಡು ಗಣಿಗಾರಿಕೆಗೆ ನಾವು ಅವಕಾಶ ಕೊಡಿ ಅಂತ ನಾವು ಮನವಿಯನ್ನು ಮಾಡಿಕೊಂಡು ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು. ಎಲ್ಲಿ ಅದು ಸಕ್ರಮ ಆಗಿದ್ರೆ ಮಾತ್ರ ಜನಸಾಮಾನ್ಯರಿಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಈ ಭಾಗದ ಕೂಲಿ ಕಾರ್ಮಿಕರಿಗೆ ಒಂದು ಜೀವನವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ನಾವು ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಸಂಬಂಧಪಟ್ಟ ಗಣಿ ಇಲಾಖೆಯ ಸಚಿವರನ್ನು ಸಂಪರ್ಕಿಸಿ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ ಎನ್ನುವಂಥ ಒಂದು ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಕೆಲಸವನ್ನು ಪ್ರಾರಂಭದ ದಿನದಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಮಾಡ್ತಾರೆ. ಗುರುರಾಜ್ ಗಂಟಿಯವರು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಒಬ್ಬ ಶಾಸಕರಾಗಿ ಬೈದೂರು ವಿಧಾನಸಭಾ ಕ್ಷೇತ್ರದ ಕ್ವಾಲಿ ಮಾಲೀಕರಿಗೆ, ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕಾದ ಶಾಸಕರು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಮಧ್ಯಪ್ರವೇಶವನ್ನು ಮಾಡಿದವಾಗ ವಿಜಯ್ ಶೆಟ್ಟಿ ಅವರು ಇರ್ಬೋದು, ದೀಪಕ್ ಕುಮಾರ್ ಶೆಟ್ಟಿ ಅವರು, ಪ್ರತಿಯೊಬ್ಬರು ಅಲ್ಲಿ ಯಾರ್ಯಾರು ನಡೆದಿದ್ದಾರೆ ಸರ್, ಇವತ್ತೊಂದು ದಿವಸ ಪ್ರತಿಭಟನೆ ಬೇಡ, ಎರಡೂ ಪಕ್ಷ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ, ಚಂದ ರೀತಿ ಅರ್ಧದಲ್ಲಿ ಬಂದಿದ್ದೇವೆ, ತಹಸೀಲ್ದಾರಿಗೆ ಒಂದು ಮನವಿಯನ್ನು ಕೊಡೋಣ, ಅಧಿಕಾರಿಗಳು ಒಂದು ಮನವಿಯನ್ನು ಕೊಡೋಣ. ಒಂದು ವೇಳೆ ಈ ಮನವಿ ಎರಡೂ ಪಕ್ಷ ಯಾವತ್ತೂ ಮನವಿ ಕೊಟ್ಟಿದ್ದಿಲ್ಲ, ಪ್ರಥಮವಾಗಿ ಒಂದು ಮನವಿಯನ್ನು ಕೊಡೋಣ. ಆ ಮನವಿಗೆ ಏನಾದರೂ ಸರ್ಕಾರ ಆಗಿರಲಿ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಅಂದರೆ ಮುಂದೆ ಅವರವರು ಪಕ್ಷದ ಹೋರಾಟವನ್ನು ಮಾಡೋಣ ಅನ್ನುವಂಥ ಚಂದ ರೀತಿಯಲ್ಲಿತ್ತು. ಇದನ್ನ ದಿಕ್ಕ ತಪ್ಪಿಸಿದ್ದು ನೇರವಾಗಿ ಆರೋಪ ಮಾಡ್ತೀನಿ ದಿವಾಕರ್ ಶೆಟ್ಟಿ ಅವರು. ದಿವಾಕರ್ ಶೆಟ್ಟಿ ಅವರು ನೇರವಾಗಿ ಶಾಸಕರ ಜೊತೆ ಸೇರಿಕೊಂಡು ಮಧ್ಯದಿಂದ ಮನವಿ ಅಂತ ಹೋದಂಥ ವ್ಯಕ್ತಿ ಏಕಾಏಕಿ ಶಾಸಕನ ಪ್ರತಿಭಟನೆ ಕಡೆ ದಿಕ್ಕು ತಪ್ಪಿಸಿಕೊಂಡು ಹೋಗಿ ಪ್ರತಿಭಟನೆ ಕೂತ್ಕೋತಾರೆ. ತಹಸೀಲ್ದಾರ್ ಆಫೀಸ್ ಎದುರುಗಡೆ ಕೂತ್ಕೊಳ್ಳಿಕ್ಕೆ ನಿಮ್ಗೆ ಯಾವ ಅನುಮತಿ ಇದೆ? ತಹಸೀಲ್ದಾರ್ ಆಫೀಸ್ ನಾವು ಪ್ರತಿಭಟನೆ ಮಾಡಿದ್ದು ಆ ಧ್ವಜದ ಕಂಬದಿಂದ ಹಿಂದ್ಗಡೆ ನಿಂತು ಕಾಂಗ್ರೆಸ್ ಪಕ್ಷ 70 ವರ್ಷದಿಂದ ಈ ಹೋರಾಟವನ್ನು ನೋಡಿದ್ದೇವೆ. ನೀವು ತಹಸೀಲ್ದಾರ್ ಆಫೀಸಿಗೆ ಜನಸಾಮಾನ್ಯರು ಹೋಗುವಂತ ಆ ಒಂದು ಮೆಟ್ಲ ಮೇಲೆ ನೀವು ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿರೋ ಶಾಸಕರೇ, ಇದು ಒಂದು ನ್ಯಾಯವೇ? ಇದು ನ್ಯಾಯವೇ? ಇಲಾಖೆಯನ್ನು ಸಂಪರ್ಕಿಸಿದ್ದಾರೆ, ಉಸ್ತುವಾರಿ ಮಿನಿಸ್ಟರ್ನ ಸಂಪರ್ಕ ಮಾಡಿದ್ದಾರೆ. ಏನು ಅವರಿಂದ ನಮ್ಮ ಸರ್ಕಾರದಿಂದ ಏನು ಈ ಭಾಗದ ಜನರಿಗೆ ಒಳ್ಳೆಯದನ್ನಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವಿರತ ಹಗಲು ರಾತ್ರಿ ಶ್ರಮವನ್ನು ಪಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನೋ ನಮ್ಮ ಮಾಜಿ ಶಾಸಕರದೇ ತಪ್ಪು, ನಮ್ಮ ಪಕ್ಷದ ನಮ್ಮ ನಾಯಕರದೇ ತಪ್ಪು ಅನ್ನೋ ದೃಷ್ಟಿಯನ್ನು ಈ ಭಾಗದ ನಮ್ಮ ಕೆಲವು ವ್ಯಕ್ತಿಗಳು ಅದನ್ನು ಬಿಂಬಿಸಲಿಕ್ಕೆ ಹೊರಟಿದ್ದಾರೆ. ಕೆಲವಾರು ತಿಂಗಳಿಂದ ಕೆಂಪುಗಲ್ಲಿನ ಗಣಿಗಾರಿಕೆ ತಡೆ ಬಿದ್ದಂತಾಗಿದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಅವರು, ಅದೇ ರೀತಿ ಬಿಜೆಪಿಯ ಮಂಡಲದ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ ಅವರು, ನಮ್ಮ ಶಾಸಕರಾದ ಗುರುರಾಜ್ ಗಂಟಿಯವರು ಎಲ್ಲರೂ ಒಟ್ಟುಗೂಡಿಕೊಂಡು ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಕರೆದು ಪಕ್ಷ ಭೇದವನ್ನು ಮರೆತು ಪಕ್ಷಾತೀತವಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಬಡ ಕೂಲಿ ಕಾರ್ಮಿಕರ ಜೀವನೋಪಾಯಕ್ಕಾಗಿ ಒಂದು ಬದುಕನ್ನು ಕಟ್ಟಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಪೂರ್ವಭಾವಿಯಾಗಿ ಒಂದು 2-3 ಸಭೆಗಳನ್ನು ಮಾಡಿ ಅದೇ ರೀತಿ ಮೊನ್ನೆ ಒಂದು ಮನವಿಯನ್ನು ಕೊಡಬೇಕು ಮಾನ್ಯ ತಹಶೀಲ್ದಾರ್ಗೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಪೂರ್ವಭಾವಿ ಸಭೆಯಲ್ಲಿ 3 ನಾಯಕರು ಬಂದಿರ್ತಾರೆ. ಇದರ ಮುನ್ನುಡಿ ಎಂಬಂತೆ ಮೊನ್ನೆ ದಿನ ಒಂದು ಮನವಿ ಕೊಡಲಿಕ್ಕೆ ಲಾರಿ ಚಾಲಕರು, ಲಾರಿ ಮಾಲಕರು, ಅದೇ ರೀತಿ ಕೆಂಪುಗಲ್ಲು ಗಣಿಗಾರಿಕೆ ಮಾಲೀಕರು ಕೂಡ ಆ ಒಂದು ಮನವಿ ಕೊಡೋ ಸಂದರ್ಭದಲ್ಲಿ ನಮ್ಮ ಜೊತೆ ಹಾಜರಿದ್ದರು. ಇದರಲ್ಲಿ ನಮ್ಮ ದೃಷ್ಟಿಕೋನ ಏನಿತ್ತು ಅಂತ ಹೇಳಿದ್ರೆ, ಇದರಲ್ಲಿ ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ಬಡವರಿಗೆ, ಏನು ರೈತಾಪಿ ಕುಟುಂಬ ವರ್ಗ ಇದೆ, ಏನು ಕೂಲಿ ಕಾರ್ಮಿಕರಿಗೆ ಏನು ಹೊಟ್ಟೆಪಾಡಿ ಮೇಲೆ ಬರೆ ಬಿದ್ದಿದೆ, ಆ ಹೊಟ್ಟೆಪಾಡಿಗೆ ಬರೆ ಬಿದ್ದ ಸಂದರ್ಭದಲ್ಲಿ ಈ ಭಾಗದ ಗೌರವಾನ್ವಿತ ಎಲ್ಲ ನಾಯಕರು ಒಗ್ಗೂಡಿಸಿಕೊಂಡು ಅವರಿಗೆ ಅವರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಮಾಡಬೇಕಾದ ಜವಾಬ್ದಾರಿ ಈ ಭಾಗದ ಜನಪ್ರತಿನಿಧಿಗಳಿಗೆ ಇರುವುದು ಸ್ವಾಭಾವಿಕ. ಅದಕ್ಕೆ ಪೂರಕವಾಗಿ ಮೊನ್ನೆ ಮನವಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮುಂಚಿತವಾಗಿ ಪ್ರತಿಭಟನೆಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಹಾಜರಿದ್ದರು, ಎಲ್ಲ ನಾಯಕರುಗಳು ಹಾಜರಿದ್ದರು. ನಮ್ಮ ಉದ್ದೇಶ ಒಂದೇ ಆಗಿತ್ತು, ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಡೆಸಿಕೊಡೋ ಹಿನ್ನೆಲೆಯಲ್ಲಿ ಮನವಿಯನ್ನು ಕೊಡೋ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಒಟ್ಟಾಗಿ ಪಕ್ಷಾತೀತವಾಗಿ ಮನವಿಯನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೆವು. ಸಂದರ್ಭದಲ್ಲಿ ಮಧ್ಯ ಸಣ್ಣ ಪುಟ್ಟ ಗೊಂದಲ ಉಂಟಾಗಿ ಅದು ಮನವಿಯನ್ನು ತೆಗೆದುಹಾಕಿ ಪ್ರತಿಭಟನೆ ರೂಪವನ್ನು ಪಡ್ಕೊಂಡು ಬಹುಶಃ ನಾವು ಈಗ ಕೇಳ್ತಾ ಇರುವುದು ಜನಸಾಮಾನ್ಯರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಗಣಿಗಾರಿಕೆಯನ್ನು ಓಪನ್ ಮಾಡಬೇಕು ಅನ್ನೋದಷ್ಟೇ. ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಅದು ಅಕ್ರಮ ಸಕ್ರಮ ಅನ್ನುವಂಥದ್ದು ನಾವು ಮೊದಲು ಗಮನದಲ್ಲಿ ಇಟ್ಕೊಳ್ತೀವಿ.
ಈ ಅಕ್ರಮ ಗಣಿಗಾರಿಕೆ ಮಾಡುವ ಸಂದರ್ಭದಲ್ಲಿ ಪ್ರತಿಭಟನೆಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋದು ನನ್ನ ಒಂದು ಕೋರಿಕೆ. ನಾವು ನಮ್ಮ ಬದುಕನ್ನು ಕೊಟ್ಟಲಿಕ್ಕೆ ಮನವಿಯನ್ನು ಮಾಡಿಕೊಂಡು ಗಣಿಗಾರಿಕೆಗೆ ನಾವು ಅವಕಾಶ ಕೊಡಿ ಅಂತ ನಾವು ಮನವಿಯನ್ನು ಮಾಡಿಕೊಂಡು ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು. ಎಲ್ಲಿ ಅದು ಸಕ್ರಮವಾಗಿದ್ದರೆ ಮಾತ್ರ. ಕಾನೂನು ಅಡಿಯಲ್ಲಿ ಪರವಾನಗಿ ಇಲ್ಲದೆ ಗಣಿಗಾರಿಕೆ ಮಾಡುವುದು ಅಕ್ಷಮ್ಯ ಅಪರಾಧ. ಅದಕ್ಕೆ ನಾವು ಪ್ರತಿಭಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಾನು ನಮ್ಮ ಸನ್ಮಾನ್ಯ ಶಾಸಕರಾದ ಗಂಟಿಯವರಿಗೆ ನಾನು ಪ್ರಶ್ನೆಯನ್ನ ಮಾಡ್ತಿದ್ದೇನೆ. ನೀವು ಮೇಧಾವಿಗಳು, ಬೈಂದೂರಿನಲ್ಲಿ ಇಷ್ಟು ದೊಡ್ಡ ಬೈಂದೂರು ಉತ್ಸವವನ್ನು ಮಾಡಿದ್ದೀರಿ, ಬಹಳ ಅನುಭವಸ್ಥರು, ಸಮೃದ್ಧ ಬೈಂದೂರು ಅನ್ನುವಂಥ ಟ್ರಸ್ಟನ್ನು ಕಟ್ಕೊಂಡಿದ್ದೀರಿ. ಇಷ್ಟೆಲ್ಲ ಅನುಭವ ನಿಮ್ಗೆ ಇದ್ರು ಇಂಥ ಒಂದು ಯಕಶ್ಚಿತ್ ಕೆಲಸಕ್ಕೆ ನೀವು ಯಾಕೆ ಕೈ ಹಾಕಿದ್ದೀರಿ? ಪ್ರತಿಭಟನೆ ಎನ್ನುವಂಥ ದೃಷ್ಟಿಕೋನ ನಿಮ್ಮ ಮನಸ್ಸಿಗೆ ಯಾಕೆ ಬಂತು? ಸಂಪೂರ್ಣ ಚಿತ್ರಣ ರಾಜಕೀಯೇತರವಾಗಿತ್ತು. ತದನಂತರದ ನಿಮಿಷಗಳಲ್ಲಿ ಇದು ಸಂಪೂರ್ಣವಾಗಿ ರಾಜಕೀಯ ಒಂದು ಕಾರ್ಯಕ್ರಮವಾಗಿ ಏರ್ಪಟ್ಟು ಪ್ರತಿಭಟನೆ ಮೊದಲಿಗೆ ಜಿಲ್ಲಾಡಳಿತಕ್ಕೆ ಧಿಕ್ಕಾರವನ್ನು ಕೂಗಿದ್ರು. ನಂತರದ ನಿಮಿಷಗಳಲ್ಲಿ ಸರ್ಕಾರ ವಿರುದ್ಧ ಘೋಷಣೆಯನ್ನು ಕೂಗಿದ್ರು. ಸ್ವಾಮಿ, ಯಾರ ವಿರುದ್ಧ ಘೋಷಣೆ ಕೂಗ್ಲಿಕ್ಕೆ ಇದು ನಿಮ್ಮ ಗಮನದಲ್ಲಿರಬೇಕು. ಅಕ್ರಮ ಗಣಿಗಾರಿಕೆ, ಸಕ್ರಮ ಗಣಿಗಾರಿಕೆ ನಿಮ್ಮ ಗಮನದಲ್ಲಿರಬೇಕು. ಪ್ರತಿಭಟನೆ ಮಾಡುವ ಉದ್ದೇಶ ಏನಿತ್ತು? ನಮ್ಮ ಉದ್ದೇಶ ಪ್ರತಿಭಟನೆ ಅಲ್ಲ, ಮನವಿ. ಜನಸಾಮಾನ್ಯರಿಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಈ ಭಾಗದ ಕೂಲಿ ಕಾರ್ಮಿಕರಿಗೆ ಒಂದು ಜೀವನವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ನಾವು ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾನು ದೀಪಕ್ ಕುಮಾರ್ ಶೆಟ್ಟಿ ಇರ್ಬೋದು, ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಇಬ್ಬರನ್ನು ಅಭಿನಂದಿಸ್ತೇನೆ. ಇಬ್ಬರು ಪಕ್ಷಭೇದವನ್ನು ಮರೆತು ರಾಜಕೀಯ ವೈರತ್ವವನ್ನು ಪಕ್ಕಕ್ಕೆ ಇಟ್ಟು ಇವತ್ತು ಒಕ್ಕಲ ಧ್ವನಿಯಿಂದ ಕೆಂಪು ಕಲ್ಲು ಗಣಿಗಾರಿಕೆ ಮಾಡುವವರಿಗೆ ಒಂದು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಹೋರಾಟವನ್ನು ಕೊಟ್ಟದ್ದು. ಈ ಹೋರಾಟಕ್ಕೆ ಜಯವಾಗ್ತದೆ ಎನ್ನುವ ನಂಬಿಕೆ ನಮಗಿದೆ. ಈಗಾಗಲೇ ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಸಂಬಂಧಪಟ್ಟ ಗಣಿ ಇಲಾಖೆಯ ಸಚಿವರನ್ನು ಸಂಪರ್ಕಿಸಿ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ ಎನ್ನುವಂಥ ಒಂದು ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಕೆಲಸವನ್ನು ಪ್ರಾರಂಭದಿಂದಲೂ ಕೂಡ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಮಾಡ್ತಾರೆ. ಬಹುಶಃ ನಾಳೆ ತಪ್ಪಿದ್ರು ನಾಡಿದ್ದು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನಾಯಕರು ಮತ್ತು ಇನ್ನು ಅನೇಕ ಗಣಿಗಾರಿಕೆಯ ಮಾಲೀಕರನ್ನು ಕರ್ಕೊಂಡು ಬೆಳಗಾವಿ ಅಧಿವೇಶನಕ್ಕೆ ನಮ್ಮ ನಾಯಕರಾದ ವಿಜಯ್ ಕುಮಾರ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಹೋಗ್ತಾರೆ. ವಿಶೇಷವಾಗಿ ಅಲ್ಲಿ ಸಂಬಂಧಪಟ್ಟ ಗಣಿ ಇಲಾಖೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನರನ್ನು ಭೇಟಿಯಾಗಿ ಅವರಿಗೆ ಸಾಧಕ ಬಾಧಕಗಳ ಬಗ್ಗೆ ಅವರ ಗಮನಕ್ಕೆ ತಂದು, ವಿಶೇಷವಾಗಿ ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಅವರು ಪುನಃ ಈ ಏನು ಕೆಂಪುಗಲ್ಲು ಗಣಿಗಾರಿಕೆ ನಿಂತಿದೆ ಅದನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಏನಪ್ಪ ಮನವಿ ಅಂತ ಹೇಳಿದ್ರೆ, ಎರಡೂ ಪಕ್ಷ ಒಟ್ಟಿಗೆ ಹೋಗಬೇಕಾದ್ರೆ ಒಂದು ಮನವಿಯನ್ನು ಕೊಡೋಣ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ, ಬೈಂದೂರಿನಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಬಿಜೆಪಿ ಶಾಸಕರಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರದ ಕೆಲಸಗಳು ಆಗಬೇಕಾದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರ ಸಹಕಾರ ಅತ್ಯಗತ್ಯ. ಹಾಗಾಗಿ ಗೋಪಾಲ್ ಪೂಜಾರಿ ಅವರು ಕೂಡ ಗುಂಗೊಳ್ಳಿ ಚುನಾವಣೆಯಲ್ಲಿದ್ದರೂ ಕೂಡ ಆ ಸಮಯದಲ್ಲಿ ನಮ್ಮೆಲ್ಲರ ಕರೆಗೆ ಸ್ಪಂದಿಸಿ ನಾನು ಮನವಿಯನ್ನು ತಗೊಳ್ಳೋಕೆ ಬರ್ತೇನೆ ಅಂತ ಹೇಳಿ ನಮ್ಮ ಪಾರ್ಟಿಯಿಂದ ನಮ್ಮ ವಿಜಯ್ ಶೆಟ್ಟಿ ಅವರು, ನಮ್ಮ ನಾಯಕರು, ನಮ್ಮೆಲ್ಲರನ್ನು ಯಾವುದೇ ರಾಜಕೀಯ ನಾಯಕರು ಕರೆದಿಲ್ಲ, ಪಾರ್ಟಿಯಲ್ಲಿ ಯಾರನ್ನೂ ಕರೆದಿಲ್ಲ, ನಿಜವಾಗಿ ಲಾರಿ ಮಾಲೀಕರು, ಕೂಲಿ ಕಾರ್ಮಿಕರು ಇವರನ್ನೆಲ್ಲ ಕರ್ಕೊಂಡು ಏನು ಮೀಟಿಂಗಲ್ಲಿ ಮಾಡಿದ್ದೀವಿ, ಪ್ರತಿಭಟನೆ ಬೇಡ, ಒಂದು ಮನವಿ ಕೊಡೋಣ. ಯಾಕಂದ್ರೆ ಇವಾಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಸಚಿವರುಗಳೆಲ್ಲ ಸಿಗ್ತಾರೆ, ಉಸ್ತುವಾರಿ ಸಚಿವರು ಸಿಗ್ತಾರೆ. ಆ ರೀತಿಯಲ್ಲಿ ಒಂದು ಮನವಿ ಕೊಡಬೇಕಂತ ಹೇಳಿ ಇಲ್ಲಿಂದ ಬೈಂದೂರು ಸರ್ಕಲ್ನಿಂದ ಹೋದಂಥ ಒಂದು ಒಳ್ಳೆ ಚಂದರಿತ ಪ್ರತಿಭಟನೆ ಗಾಂಧಿ ಮೈದಾನಕ್ಕೆ ತಲುಪ್ತದೆ. ಗುರುರಾಜ್ ಗಂಟಿಯವರು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಒಬ್ಬ ಶಾಸಕರಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕ್ವಾಲಿ ಮಾಲೀಕರಿಗೆ, ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕಾದ ಶಾಸಕರು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಮಧ್ಯಪ್ರವೇಶನ ಮಾಡಿದವಾಗ ವಿಜಯ್ ಶೆಟ್ಟಿ ಅವರು ಇರ್ಬೋದು, ದೀಪಕ್ ಕುಮಾರ್ ಶೆಟ್ಟಿ ಅವರು, ಪ್ರತಿಯೊಬ್ಬರು ಅಲ್ಲಿ ಯಾರ್ಯಾರು ನಡೆದಿದ್ದಾರೆ, ಸರ್ ಇವತ್ತೊಂದು ದಿವಸ ಪ್ರತಿಭಟನೆ ಬೇಡ, ಎರಡೂ ಪಕ್ಷ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ, ಚಂದ ರೀತಿ ಅರ್ಧದಾರಿಯಲ್ಲಿ ಬಂದಿದ್ದೇವೆ, ತಹಸೀಲ್ದಾರಿಗೆ ಒಂದು ಮನವಿಯನ್ನು ಕೊಡೋಣ, ಅಧಿಕಾರಿಗಳು ಒಂದು ಮನವಿಯನ್ನು ಕೊಡೋಣ. ಒಂದು ವೇಳೆ ಈ ಮನವಿ ಎರಡೂ ಪಕ್ಷ ಯಾವತ್ತೂ ಮನವಿ ಕೊಟ್ಟಿದ್ದಿಲ್ಲ, ಪ್ರಥಮವಾಗಿ ಒಂದು ಮನವಿಯನ್ನು ಕೊಡೋಣ. ಆ ಮನವಿಗೆ ಏನಾದರೂ ಸರ್ಕಾರ ಆಗಿರಲಿ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಅಂದರೆ ಮುಂದೆ ಅವರವ್ರ ಪಕ್ಷದ ಹೋರಾಟವನ್ನು ಮಾಡೋಣ ಅನ್ನುವಂಥ ಚಂದ ರೀತಿಯಲ್ಲಿತ್ತು. ಇದನ್ನು ದಿಕ್ಕು ತಪ್ಪಿಸಿರುವುದು ನೇರವಾಗಿ ಆರೋಪ ಮಾಡ್ತೀನಿ ದಿವಾಕರ್ ಶೆಟ್ಟಿ ಅವರು. ಇದರ ಸಂಪೂರ್ಣ ದಿಕ್ಕು ತಪ್ಪಿ ಶಾಸಕರ ಹತ್ರ ಸರಿಯಾದ ಮಾಹಿತಿಗಳನ್ನು ಹೇಳದೆ, ಶಾಸಕರಿಗೆ ಸರಿಯಾದ ಮನವರಿಕೆಯನ್ನು ಮಾಡದೆ ದಿವಾಕರ್ ಶೆಟ್ಟಿ ಅವರು ನೇರವಾಗಿ ಶಾಸಕರ ಜೊತೆ ಸೇರಿಕೊಂಡು ಮಧ್ಯದಿಂದ ಮನವಿ ಅಂತ ಹೋದಂಥ ವ್ಯಕ್ತಿ ಏಕಾಏಕಿ ಶಾಸಕನ ಪ್ರತಿಭಟನೆ ಕಡೆ ದಿಕ್ಕು ತಪ್ಪಿಸಿಕೊಂಡು ಹೋಗಿ ಪ್ರತಿಭಟನೆ ಕೂತ್ಕೋತಾರೆ. ಆವಾಗ ನಮಗೆ ಇದ್ದದ್ದು ಒಂದೇ ದಾರಿ, ಮನವಿಯನ್ನು ಕೊಡಲೇಬೇಕಾಗಿತ್ತು. ಯಾಕಂದ್ರೆ ನಾವು ಕೂಲಿ ಕಾರ್ಮಿಕರು, ಅವ್ರದ್ದೆಲ್ಲ ಒಂದು ಮನವಿ ಕೊಡೋಣ ಅಂತ. ಆ ಸಂದರ್ಭದಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಅವರು ರಾಜಕಾರಣವನ್ನು ಮರೆತು, ಯಾಕಂದ್ರೆ ಅವರು ಮಂಡಲದ ಒಬ್ಬ ಅಧ್ಯಕ್ಷರು, ಯಾಕಂದ್ರೆ ಅವ್ರದ್ದು ಪಕ್ಷದ ಸಿದ್ಧಾಂತದಲ್ಲಿ ನಮ್ಮ ವಿರುದ್ಧ ಹೋರಾಟ ಮಾಡಿದವರು, ರಾಜಕಾರಣ ಮಾಡಕ್ಕೆ ಬಂದಿಲ್ಲ, ಒಂದು ಮನವಿ ಕೊಡುವಕ್ಕೆ ನಮ್ಮ ಒಟ್ಟಿಗೆ ನಡ್ಕೊಂಡು ಬರ್ತಾರೆ.
ಆವಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರ್ ಹಿಂದೂ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದಾರೆ, ಹಿಂದೆ DC SP ಅವರಿಗೆ ಮಾತಾಡಿದ್ದಾರೆ, ಹಾಗೆ ಎಲ್ಲ ಉಸ್ತುವಾರಿ ಸಚಿವರಿಗೆ ಮಾತಾಡಿದ್ದಾರೆ. ಕ್ವಾರಿ ಮಾಲೀಕರ ಪರವಾಗಿ ಎಲ್ಲ ಕ್ವಾರಿ ಮಾಲೀಕರನ್ನ ಕೇಳಿ, ಗೋಪಾಲ್ ಪೂಜಾರ್ ಕಡೆಯಿಂದ ಎಲ್ಲೂ ತಪ್ಪಾಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಎಲ್ಲೂ ತಪ್ಪಾಗಿಲ್ಲ, ಮನವರಿಕೆ ಮಾಡ್ತಾ ಇದ್ದೀವಿ. ಏಕಾಏಕಿ ಪ್ರತಿಭಟನೆ ಮಾಡಿದ್ರಲ್ಲ, ನಾವು ಗುರುರಾಜ್ ಗಂಟಿಯವರನ್ನ ಪ್ರಶ್ನೆ ಮಾಡ್ತೀವಿ, ನೀವು ಇಷ್ಟು ಪ್ರತಿಭಟನೆ ಮಾಡಿದ್ರಲ್ಲ, ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಮೀಡಿಯಾದಲ್ಲಿ ಮಿಂಚಿದ್ರು ಬಿಟ್ರೆ ನೀವು ಒಂದೇನಾದ್ರೂ ನ್ಯಾಯ ಕೊಡ್ತಿದ್ದಿದ್ರೆ ಬೈಂದೂರು ಜನತೆ ಮತ್ತು ನಾನು ಬೇಕಾದ್ರೆ ಬರ್ತೇನೆ, ನೀವು ಬನ್ನಿ, ಒಂದು ನ್ಯಾಯ ಎಲ್ಲರೂ ನೀವು ಕೊಡಿಸಿದ್ದುಂಟಾ? ನಾನು ಈಗಲೂ ಹೇಳ್ತಾ ಇದ್ದೀನಿ, ಮಾನ್ಯ ಶಾಸಕರೇ, ಈ ಪ್ರತಿಭಟನೆಯನ್ನ ಬಿಡಿ. ನೀವು ಬೈಂದೂರು ಉತ್ಸವಕ್ಕೆ ಗೋಪಾಲ್ ಪೂಜಾರ ಮನೆಗೆ ಹೋಗಿ ಪ್ರೀತಿಪೂರ್ವಕ ಕಾರ್ಯಕ್ರಮ ಕರೀತೀರಿ. ಈ ವಿಚಾರವಾಗಿ ಗೋಪಾಲ್ ಪೂಜಾರ ಮೇಲೆ ಟೀಕೆ ಮಾಡುವಂತ ನೀವು ಒಂದು ದಿನ ಗೋಪಾಲ್ ಪೂಜಾರ ಮನೆಗೆ ಹೋಗಿ ಉಸ್ತುವಾರಿ ಸಚಿವರ ಜೊತೆ ಹೋಗಿ ಮಾತಾಡೋಣ ಸರ್, ಅಥವಾ ನಿಮ್ಮ ಸರ್ಕಾರ ಇದೆ ಸಚಿವರ ಜೊತೆ ಮಾತಾಡೋಣ ಅಂತ ಹೇಳಿ ಒಂದು ದಿನ ಆದ್ರೂ ಗೋಪಾಲ್ ಪೂಜಾರ ಜೊತೆ ನೀವು ಮಾತುಕತೆ ನಡೆಸಿದ್ರಾ? ದಾಖಲಾತಿಗಳನ್ನ ಕೊಡಿ. ಏಕಾಏಕಿ ನಾವು ಬಂದ್ಕೊಂಡು ನಿಮ್ಮ ವೈಯಕ್ತಿಕ ಪಾರ್ಟಿಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನ, ನಮ್ಮ ಒಂದು ಮನವಿ, ನಮ್ಮ ಕ್ವಾರಿ ಮಾಲಕರು ಹೊಟ್ಟೆಪಾಡು ಮಾಡುವಂತವ್ರ ಒಂದು ಹೊಟ್ಟೆ ಮೇಲೆ ಹೊಡಿತಾ ಇರುವಂತದ್ದಕ್ಕೆ ನೇರ ಆ ಲಾರಿ ಚಾಲಕರ ಅಧ್ಯಕ್ಷರಾಗಿರ್ತಕ್ಕಂಥ ದಿವಾಕರ್ ಶೆಟ್ಟಿ ಅವರೇ ಕಾರಣ ಅಂತ ನಾನು ನೇರ ಆರೋಪವನ್ನ ಮಾಡ್ತೇನೆ. ಯಾಕಂದ್ರೆ ಹೇಳಿದ್ರೆ ಆ ಮನುಷ್ಯನ ಹೊಟ್ಟೆ ತುಂಬಿದೆ, ಆ ಮನುಷ್ಯನಿಗೆ ದುಡಿಮೆ ಬೇಡ, ಅವ್ರದ್ದು ಹೊಟ್ಟೆ ತುಂಬಿದೆ. ಇಲ್ಲಿ ಅವ್ರನ್ನ ಅಧ್ಯಕ್ಷ ಇಟ್ಟುಕೊಂಡು ಜನರಿಗೆ ಸಾಕಾಗಿ ಅವರೊಟ್ಟಿಗೆ ಶಾಸಕರು ಪ್ರತಿಭಟನೆ ಮಾಡೋಣ ಅಂತ ಹೇಳಿದಾಗ ಅವ್ರ ಜೊತೆ ಒಬ್ರು ಹೋಗಿಲ್ಲ. ಅವತ್ತು ನಡೆದ ಘಟನೆ ಕಣ್ಣಾರೆ ಇದನ್ನು ಸತ್ಯವನ್ನು ಬಿಂಬಿಸಬೇಕು. ಅದರಲ್ಲೂ ಕೂಡ ಆಮೇಲೆ ಶಾಸಕರು ವಾಪಸ್ ಬಂದು ಇಲ್ಲ ನನ್ನ ಜೊತೆ ಬರೋರು ಬನ್ನಿ ಅಂದ್ಬಿಟ್ಟು ಪ್ರತಿಭಟನೆ ಕೂತ್ಕೊಂತಾರೆ. ಆವತ್ತೂ ಕೂಡ ಪಕ್ಷಾತೀತವಾಗಿ ಎಲ್ಲ ಕೂಲಿ ಕಾರ್ಮಿಕರು ಗೋಪಾಲ್ ಪೂಜಾರ್ ಜೊತೆ ಹೆಜ್ಜೆ ಹಾಕ್ತಾರೆ. ಗೋಪಾಲ್ ಪೂಜಾರ್ ಅವರು ನೇರವಾಗಿ ತಹಸೀಲ್ದಾರ್ ಮುಂದೆ ಏನ್ ಮಾತಾಡಿದ್ದಾರೆ ಅದು ನಿಮ್ಮಲ್ಲಿ ದಾಖಲಾತಿಗಳಿದೆ. ಮಾನ್ಯ ತಹಸೀಲ್ದಾರ್ ಅವರೇ, ತಹಸೀಲ್ದಾರ್ ಇಲಾಖೆಯಿಂದ ನಮಗೆ ಸಮಸ್ಯೆ ಇಲ್ಲ, ನಮಗೆ ಗಣಿ ಇಲಾಖೆಯಿಂದ ಸಮಸ್ಯೆ ಇಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಸವಿತ್ರ ತೇಜ ನೇರವಾಗಿ ಗುರುರಾಜ್ ಗಂಟಿಯವರು ಎಲ್ಲರೂ ಒಂದು ಈ ರೀತಿ ಮಾತಾಡಿ ಒಂದು ವಿಡಿಯೋ ಇದ್ರೆ ನೀವು ಹಾಕಿ, ನೇರವಾಗಿ ಸವಿತ್ರ ತೇಜ ಹತ್ರ ಒಂದು ಮಾತು ಕೇಳ್ತಾರೆ, ಪೊಲೀಸ್ ಇಲಾಖೆಯಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ, ನೀವು ಯಾವುದೇ ಕಾರಣಕ್ಕೂ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನುವಂತ ನೇರವಾಗಿರ್ತಕ್ಕಂಥ ಒಂದು ಮನವಿಯನ್ನು ಕೊಟ್ಟು ಬೆಳಗಾವಿ ಅಧಿವೇಶನದಲ್ಲಿ ನಾನು ಇದರ ಪರವಾಗಿ ನಿಮ್ಮ ಒಟ್ಟಿಗೆ ನಿಲ್ತೇನೆ. ಒಂದು ವೇಳೆ ನಿಮಗೆ ನ್ಯಾಯ ಸಿಕ್ಕದೇ ಇದ್ದಲ್ಲಿ ಪಾರ್ಟಿ ಅಧಿಕಾರದಲ್ಲಿ ಇದ್ರೂ ಕೂಡ ಆ ಸರ್ಕಾರದ ವಿರುದ್ಧ ನಿಲ್ತೇನೆ ಅನ್ನುವಂಥ ಈ ಗೋಪಾಲ್ ಪೂಜಾರ ರಾಜಕಾರಣದಲ್ಲಿ ಯಾವತ್ತಾರು ಒಂದು ದಿನ ಅವರು 4 ಬಾರಿ ಶಾಸಕರಾಗಿದ್ದಾರೆ, 4 ಬಾರಿ ಸೋತಿದ್ದಾರೆ. ಒಂದು ದಿನ ಈ ರೀತಿ ಬೇಕಾದ್ರೆ ಕ್ವಾಲಿ ಮಾಲೀಕರೇ ನೀವು ಕೇಳಿ, ಲಾರಿ ಚಾಲಕರು ಕೇಳಿ, ಇವತ್ತೇನು 10 ರೂಪಾಯಿ ದುಡ್ಡು ಮಾಡ್ಕೊಂಡು ಅವ್ರನ್ನ ಕೇಳಿ, ಗೋಪಾಲ್ ಪೂಜಾರ ಅಧಿಕಾರದಲ್ಲಿ ಒಂದೇ ಒಂದು ತೊಂದರೆ ಕೊಟ್ಟಿದ್ದಿಲ್ಲ. ಸುಕುಮಾರ್ ಶೆಟ್ಟಿ ಶಾಸಕರಾಗಿದ್ರು, ಅವರು ಸಮಸ್ಯೆ ಆಗಿಲ್ಲ. ಈ ಗುರುರಾಜ್ ಗಂಟಿಯವರು ಬರ್ತಾರೆ, ಏಕಾಏಕಿ ಪ್ರತಿಭಟನೆ. ನಾ ಇನ್ನೊಂದು ಪ್ರಶ್ನೆ ಹೇಳ್ತೇನೆ, ನಾನು ಒಬ್ಬ ರೈತ ಪರವಾದ ಒಬ್ಬ ಅಧ್ಯಕ್ಷರಾಗಿ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಕೂತ್ಕೊಳ್ಳಿಕ್ಕೆ ನಿಮ್ಗೆ ಯಾವ ಅನುಮತಿ ಇದೆ? ತಹಸೀಲ್ದಾರ್ ಆಫೀಸ್ ನಾವು ಪ್ರತಿಭಟನೆ ಮಾಡಿದ್ದು ಆ ಧ್ವಜದ ಕಂಬದಿಂದ ಹಿಂದ್ಗಡೆ ನಿಂತು ಕಾಂಗ್ರೆಸ್ ಪಕ್ಷ 70 ವರ್ಷದಿಂದ ಈ ಹೋರಾಟವನ್ನು ನೋಡಿದ್ದೇವೆ. ನೀವು ತಹಸೀಲ್ದಾರ್ ಆಫೀಸಿಗೆ ಜನಸಾಮಾನ್ಯರು ಹೋಗುವಂತ ಆ ಒಂದು ಮೆಟ್ಲ ಮೇಲೆ ನೀವು ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿರಲ್ಲ ಶಾಸಕರೇ, ಇದು ಒಂದು ನ್ಯಾಯವೇ? ಇದು ನ್ಯಾಯವೇ? ನಾನು ನೇರವಾಗಿ ಕೇಳ್ತೇನೆ. ಮತ್ತೆ ಶಾಸಕರಲ್ಲಿ ಒಂದು ಮನವಿಯನ್ನ ಮಾಡ್ತೇನೆ, ಈ ಮುಂದೆ ರಾಜಕಾರಣದಲ್ಲಿ ನೋಡ್ಕೊಳ್ಳೋ ಬನ್ನಿ, ಕಾಂಗ್ರೆಸ್ ಬಿಜೆಪಿ ಹೋರಾಟ ಮಾಡೋಣ ಅದು ಇರುವುದೇ. ದಯವಿಟ್ಟು ಈ ಕ್ವಾರಿ ಮಾಲೀಕರು, ಲಾರಿ ಚಾಲಕರು, ಈ ದಿವಾಕರ್ ಶೆಟ್ಟಿ ಅವರನ್ನ ದೂರ ಇಟ್ಟು, ಈ ಪ್ರಕರಣವನ್ನ ಏನಾದ್ರೂ ಒಂದು ಇತ್ಯರ್ಥ ಆಗಬೇಕಾದ್ರೆ ದಿವಾಕರ್ ಶೆಟ್ಟಿ ಅವರನ್ನ ಹೊರಗಡೆ ಇಟ್ಟು ಎಲ್ಲಾ ರಾಜಕಾರಣ ನಾಯಕರುಗಳು ಕುಳಿತುಕೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನಾಡಿ, ಅದರಲ್ಲೂ ಈ ಕ್ವಾರಿ ಏನಾದ್ರು ಮುಂದೆ ಓಪನ್ ಆಗುವುದರಿದ್ರೂ ಕೂಡ ಶಾಸಕರ ಬೆಂಬಲದೊಂದಿಗೆ ಗೋಪಾಲ್ ಪೂಜಾರ ಸಹಕಾರ ಅತ್ಯಗತ್ಯ. ಯಾಕಂದ್ರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ, ಶಾಸಕರು ಒಂದು ಮನವಿಯನ್ನು ತಮ್ಮಲ್ಲಿ ಕೇಳ್ತಾ ಇದ್ದೀನಿ, ಒಂದು ದಿನ ಆದ್ರೂ ನೀವು CM ಸಿದ್ದರಾಮಯ್ಯ ಅವರ ಹತ್ರ ಒಂದು ಮನವಿ ಕೊಟ್ಟಿದ್ದೀರಾ, ಅಥವಾ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟಿದ್ದೀರಾ? ಹಾಗಾಗಿ ಇದಕ್ಕೆ ನಾವು ಯಾವಾಗಲೂ ಕೂಡ ಗುರುರಾಜ್ ಗಂಟೊಳ್ಳಿಯ ನಡೆಯನ್ನ, ದಿವಾಕರ್ ಶೆಟ್ಟಿ ನಡೆಯನ್ನ ಖಂಡಿತವಾಗಿ ಖಂಡಿಸ್ತೇವೆ. ನಮ್ಮ ಎರಡೂ ಪಕ್ಷ ಒಗ್ಗಟ್ಟಿನಿಂದ ನಾವು ಈ ಮನವಿ ಕೊಡುವುದಂತ ಮಾಡಿದ್ದೇವೆ. ಅದಕ್ಕೆ ಅಂಡರ್ ಪಾಸ್ ಇಂದ ಹೊರಟ ನಾವು ಗೌರ್ಮೆಂಟ್ ಆಸ್ಪತ್ರೆ ಗಾಂಧಿ ಮೈದಾನದ ಹತ್ರ ಹೋಗುವಾಗ ಶಾಸಕರು ಬಂದು ಪ್ರತಿಭಟನೆ ಒಂದು ಬ್ಯಾನರ್ ಹಿಡಿದಿದ್ದಾರೆ. ಅದಕ್ಕೋಸ್ಕರಾಗಿ ನಾವು ಒಗ್ಗಟ್ಟಿನಿಂದ ಹೋಗಿ ಕೊಡುವಂತ ಮನವಿ, ಇದು ಪ್ರತಿಭಟನೆ ಅಲ್ಲ, ನಾನು ಪ್ರತಿಭಟನೆ ಮಾಡ್ತೇನೆ ಅಂತ ಅವರು ಹೇಳಿದರು. ಅದರಲ್ಲಿ ಫೇಸ್ಬುಕ್ ಅಲ್ಲಿ ಮತ್ತೊಂದರಲ್ಲಿ ಹೇಳ್ತಾರೆ, ಮಾಜಿ ಶಾಸಕ ಗೋಪಾಲ್ ಪೂಜಾರರು, ದೀಪಕ್ ಶೆಟ್ರು, ವಿಜಯ್ ಶೆಟ್ರು ನಮ್ಮ ಪ್ರತಿಭಟನೆ ತಡೆ ಹಿಡಿದಿರಿ ಅಂತ ಹೇಳಿ ಎಲ್ಲ ಪ್ರಚಾರ ಹೊರಿಸ್ತಿದ್ದಾರೆ. ನಾವು ಅವ್ರನ್ನ ಏನೂ ತಡೆ ಹಿಡಿಲಿಲ್ಲ. ನಿಮ್ಮ ಪ್ರತಿಭಟನೆ ನೀವು ಮಾಡಿ, ನಮ್ಮ ಮಾಜಿ ಶಾಸಕ ತಕೊಂಡು ನಾವು ಮನವಿ ನಾವು ಕೊಡ್ತೇವೆ ಅಂತ ಹೋಗಿತ್ತ ಹೊರತು ಯಾವುದೋ ಒಂದು ಸತ್ಯವಾದ 500-600 ಜನ ಇದ್ದಾರೆ ಅಲ್ಲಿ, ಬಡವರು, ಕೂಲಿ ಕಾರ್ಮಿಕರು,
ಕಲ್ಲುಕ್ವಾರಿಯರು, ಲಾರಿ ಮಾಲಕರು, ಪ್ರತಿಯೊಂದು ಜನರಿದ್ದಾರೆ. ಆ ಸತ್ಯ ವಿಹಾರ ಅವ್ರ ಹತ್ರ ಕೇಳಿದರೆ ಹೇಳ್ತಾರೆ, ನನಗೆ ಸುಳ್ಳು ಹೇಳುವ ಅಭ್ಯಾಸ ಇಲ್ಲ, ಇದ್ದದಿದ್ರೆ ಎದುರೆ ಈ ಸತ್ಯವನ್ನೇ ಸುಳ್ಳು ಮಾಡುವಂತ ಶಾಸಕರೊಟ್ಟಿಗಿರುವ ಜನ ಇದ್ದಾರಲ್ಲ, ಅವನೇ ಈ ಪಿತೂರಿ, ಈ ಕಲ್ಲು ಕ್ವಾರಿಯ ಹಾಳು ಮಾಡುವ ಕಾರಣವೇ ಅವ. ಲೈಸೆನ್ಸ್ ಇದ್ದ ಒಬ್ಬ ರಿಜಿಸ್ಟ್ರೇಷನ್ ಕಾಪಿದ ಅಧ್ಯಕ್ಷ ಅಲ್ಲ, ಟೆಂಪ್ರವರಿ ಅಧ್ಯಕ್ಷ. ಒಬ್ಬ ಸೆಕ್ರೆಟರಿ ಇದ್ದ, ಸೆಕ್ರೆಟರಿ ಟೆಂಪ್ರವರಿ. ಯಾರೂ ಗಾಡಿ ಮಾಲಕ, ಕಲ್ಕ್ವಾರಿ ಚಾಲಕ ಮಾಲಕರ ಅಧ್ಯಕ್ಷರು ಇನ್ನೂ ಆಗಿಲ್ಲ. ನೀವು ರಿಜಿಸ್ಟ್ರೇಷನ್ ಕಾಪಿ ತೋರಿಸಿ ಅಂತ ಕೇಳಿದ್ದೆ, ಇದಕ್ಕೆ ಉತ್ತರ ಇಲ್ಲ. ಜನರ ಹತ್ರ ನಂಬರ್ ಚಿಪ್ ಮಾಡಿ 1,000 2,000 ತಕೊಂಡು 5 ವರ್ಷದಿಂದ ಅವರೇ ಆ ಹಣವನ್ನು ಇಟ್ಟುಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಾವು ಕೂಲಿ ಕಾರ್ಮಿಕರಿಗೆ ನನ್ನ ಮಾಜಿ ಶಾಸಕರನ್ನ ಕರ್ಕೊಂಡು ನ್ಯಾಯ ಕೊಡಿಸಬೇಕಂತ ಉಸ್ತುವಾರಿ ಮಿನಿಸ್ಟರ್ ಬಿಡ್ಕೋದೆ, DC ಹತ್ರ ಹೋಗಿದ್ದೆ. ಎಲ್ಲ ನಾನು ಹೋಗುವಂತ ಮೀಟಿಂಗ್ ಮಾಡಿದಂತ ಬಂದಲ್ಲಿ ಪ್ರತಿಯೊಂದು ಮೀಟಿಂಗ್ ಒಂದು ಜಯಪ್ರಕಾಶ್ ಮನವೊಲಿಸಿ ಬೆಂಗಳೂರಿಗೆ DC ಕೊಟ್ಟ ಮನವಿ ಪತ್ರವನ್ನು ತಕ್ಕೊಂಡು ಅಸೆಂಬ್ಲಿ ಬೆಳಗಾಂದಲ್ಲಿ ಅಧಿವೇಶನದಲ್ಲಿ ಮುಂದಿಡ್ತೆ ಅಂತ ಹೇಳಿದ ಮಾತು ಉಂಟು. ಅದಕ್ಕೋಸ್ಕರ ನಾವು ಮನವಿ ಕೊಡುವ, ಈ ಯಾವುದೇ ಒಂದು ಪ್ರತಿಭಟನೆ ಮಾಡ್ರೆ ನಮಗೆ ಮುಂದೆ ಇದು ಒಳ್ಳೇದಾಗುವುದಿಲ್ಲ ಅಂತ ಹೇಳು ಕೇಳದೆ ಈ ಶಾಸಕರು ಪ್ರತಿಭಟನೆ ಮಾಡಿರೋ, ಅದು ಅವ್ರ ಇಚ್ಛೆಯ ಮೇಲೆ ಮಾಡಿರೋ, ಬೇರೊಬ್ಬ ಕುತಂತ್ರ ಇಚ್ಛೆಯ ಮೇಲೆ ಮಾಡಿರೋ ದೇವರಿಗೆ ಒಬ್ಬನಿಗೆ ಗೊತ್ತು. ನನ್ನಿ ಬಡವರ ಕಣ್ಣೀರು ತೊರೆಸಲಿಕ್ಕೆ ನೀವು ಎಲ್ಲ ಜನರು ಸಹಾಯ ಮಾಡಿ ಅಂತ ಕಲ್ಲುಕಾರಿ ಓಪನ್ ಆಗಬೇಕು, ರೈತರಿಗೆ ನ್ಯಾಯ ಸಿಗಬೇಕು, ಬಡವರಿಗೆ ಒಂದು ಹೊಟ್ಟೆ ಮಾಡಿ ಜೀವನ ಬೇಕು, ದಾರಿ ಆಗಬೇಕು. ನೋಡಿ, ಇಲ್ಲಿ ಪ್ರತಿಷ್ಠೆ ವಿಚಾರಗಳು ಇರಲಿಲ್ಲ. ಮನವಿ ಕೊಡುವ ನಮ್ಮ ನಮ್ಮ ಅಜೆಂಡಾ ಏನಿತ್ತು, ಮನವಿ ಕೊಡುವ ಮುಂಚಿತವಾಗಿ ಪಕ್ಷಾತೀತವಾಗಿ ನಮ್ದು ಹೋರಾಟ. ಇಲ್ಲಿ ಕಾಂಗ್ರೆಸ್ BJP ನೀವು ಎಳಿಲೇಬೇಡಿ, ಆ ಪ್ರಶ್ನೆ ತರಬೇಡಿ. ನಾನು ವೆರಿ ಬಿಗಿನಿಂಗಿಂದ ನಾನು ಹೇಳಿದೆ, ಇನಿಷಿಯಲ್ ಸ್ಟೇಜಲ್ಲಿ ಕಾಯಿಲೆಯನ್ನು ದೊಡ್ಡ ಮಾಡ್ಕೊಳ್ಳೋದಲ್ಲ, ಮುಂಚಿತವಾಗಿ ನಾವು ಅದಕ್ಕೆ ಔಷಧಿಯನ್ನು ತಗೊಳ್ಳೋದು ಉತ್ತಮ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ಮನವಿಯನ್ನು ಕೊಡಲಿಕ್ಕೆ ಪಕ್ಷಾತೀತವಾಗಿ ನಾವು ಹೋರಾಟ ಕೊಡುವ. DC ಅವರಿಗೋ ತಹಶೀಲ್ದಾರಿಗೆ AC ಮನವಿ ಕೊಡುದು ನಮ್ಮ ಕಾರ್ಯಕ್ರಮದ ಅಜೆಂಡಾ ಕಾನ್ಸೆಪ್ಟ್ ಆ ಥರ ಇತ್ತು. ಇದನ್ನು ತಿರುಚಿ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಶ್ಯಕತೆ ಇತ್ತು? ಈಗ ಯಾವುದೇ ಪಕ್ಷದ ವಿಚಾರ ಅಲ್ಲ. ಗೋಪಾಲ್ ಪೂಜಾರಿ ನೇರವಾಗಿ ಹೇಳಿದ್ದಾರೆ, ಸರ್ಕಾರ ಗಮನ ಸೆಳೀತಾರೆ, ಬೆಳಗಾಂ ಅಧಿವೇಶನಕ್ಕೆ ಹೋಗ್ತಾರೆ, ಗಣಿ ಇಲಾಖೆಯ ಮಂತ್ರಿಯನ್ನು ಮೀಟ್ ಆಗ್ತಾರೆ, SS ಮಲ್ಲಿಕಾರ್ಜುನ ಭೇಟಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ಕೊಂಡು DK ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗಮನಕ್ಕೆ ಕೂಡ ತರ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಈಗ ಇದರ ಕ್ರೆಡಿಟನ್ನು ಯಾರೇ ತಗೊಳ್ಳಿ, ನಮ್ಗದು ಅವಶ್ಯಕತೆ ಇಲ್ಲ. ನೋಡಿ ಸ್ವಾಮಿ, ನಾವು ಈಗ ನಾನು ನಿಮ್ಮ ಹತ್ರ ಕೇಳೋದು, ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಶಾಸಕರು ಇರೋರು BJP. ಜನಸಾಮಾನ್ಯ ನ್ಯಾಯ ಒದಗಿಸಿಕೊಟ್ಟದ್ದು ಯಾರು ಅಂತ 18 ತಿಂಗಳಾಯ್ತು ಸರ್ಕಾರ ಅವಲೋಕನ ಮಾಡಲಿ. ಗಂಟೆಗಳ ವೈಯಕ್ತಿಕ ಅಭಿವೃದ್ಧಿ ಆಗಿದೆ, ಯಾವ್ದು ಟ್ರಸ್ಟ್ ಇದೆ ಅಂತ, ಯಾವ ಸಮೃದ್ಧ ಟ್ರಸ್ಟ್ ದುಡ್ಡು ಬಂತು, ಬೈಂದೂರು ಉತ್ಸವ ದುಡ್ಡು ಬಂತು. ನಾವು ಅದನ್ನು ಕೇಳ್ತಾ ಅಭಿವೃದ್ಧಿ ನಿಮ್ದು ಏನಿದೆ ಕೇಳಿ, ಬೈಂದೂರು ಕ್ಷೇತ್ರಕ್ಕೆ ನಿಮ್ಮ ಸರ್ಕಾರ ಪರವಾಗಿ ನಿಮ್ಮ ಅಭಿವೃದ್ಧಿ ಏನಿದೆ ನಾವು ಹೇಳಿ. ಈಗ ನೋಡಿ, ನಾವು ಪ್ರಶ್ನೆ ಮಾಡಲಿ ಅಂತ ಹೇಳಿದರೆ ಏನೊಂದು ಮಾಡ್ಕೊಳ್ಳಿ, ಶಾಸಕರು ಜನಸಾಮಾನ್ಯರು ಆಯ್ಕೆ ಮಾಡಿದರೆ ಶಾಸಕರು, ಅವರಿಗೆ ವೈಯಕ್ತಿಕವಾಗಿ ನಾವು ಅವರ ತೇಜೋಧಿ ಮಾಡಿ ನಾವು ಹೋಗುವುದಿಲ್ಲ, ನಮಗದು ಅವಶ್ಯಕತೆಯೇ ಇಲ್ಲ. ಜನರು ಆಯ್ಕೆ ಮಾಡಿದಾಗ ಶಾಸಕರು, ಕಾಂಗ್ರೆಸ್ನವರಿಗಿರ್ಬೋದು BJP ಎಲ್ಲರಿಗೂ ಶಾಸಕರು, ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಜನ ಅವರನ್ನು ಆಯ್ಕೆ ಮಾಡಿದ್ದಾರೆ, ನಾವು ಒಪ್ಕೊಳ್ತೇವೆ. ಅದನ್ನು ಬಿಟ್ಕೊಂಡು ಜನ ಆಯ್ಕೆ ಮಾಡಿದ್ರಂತ ನಾವೇನೇನೋ ಮಾಡಿ ಹೋಗಿದ್ರೆ ನಡೆಯುವುದಿಲ್ಲ. ಆ ಕಾಟಾಚಾರ, ಆ ಡಂಬಾಚಾರ ಬೇಡ. ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತೀವಿ. ಸ್ವಾಮಿ, ನಿನ್ನ ಒಂದು ಆಕ್ಸಿಡೆಂಟ್ ಆಯಿತು, ಒಬ್ಬರು ಮೃತಪಟ್ಟರು, ಅವೈಜ್ಞಾನಿಕ ಕಾಮಗಾರಿ ನ್ಯಾಷನಲ್ ಹೈವೇಯಲ್ಲಿ, ಅದಕ್ಕೆ ಹೋಗಿ ಪ್ರತಿಭಟನೆ ಕೂತ್ಕೊಳ್ಳಿ, ಅದು ನಿಮ್ಗೆ ಆಗೋದಿಲ್ಲ. ಎಷ್ಟೋ ಶಾಲೆಗಳು ಮುಚ್ಚಿವೆ, ಶಾಲೆ ಓಪನ್ ಆಗಲಿ, ಅದಕ್ಕೋಗಿ ಪ್ರತಿಭಟನೆ ಕೂತ್ಕೊಳ್ಳಿ. ನೀವು ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿ ಮಾತು ಕೇಳ್ಕೊಂಡು, ನಾವು ಕಲ್ಕಾರಿ ಅಧ್ಯಕ್ಷ, ನಾನಿಲ್ಲಿ ಲಾರಿ ಅಧ್ಯಕ್ಷ, ನೀವು ಕರ್ಕೊಂಡು ಪ್ರತಿಭಟನೆ, ಇವರೊಬ್ಬರು ಸಾಮಾನ್ಯ ಜನ ಅಲ್ಲ, ತಿಳಿದವರು. ಒಬ್ಬ ಶಾಸಕರಾಗಬೇಕಿದ್ರೆ ಒಂದು ನಾಲೆಜ್ ಇದೆ. ನಾಲೆಜ್ ಇದ್ದವರು ಪ್ರತಿಭಟನೆ ಯಾರದ ಮಾತು ಕೇಳಿ ಪ್ರತಿಭಟನೆ ಕೂತ್ಕೊಂತ ಹೇಳಿದರೆ, ನಾಳೆ ನಾನು ಹೋಗಿ ಮತ್ತೊಂದು ಕರೀತೇನೆ, ಇಲ್ಲೊಂದು ಪ್ರತಿಭಟನೆ ಮಾಡು, ಅಲ್ಲೊಂದು ಕಾರ್ಖಾನೆ ಮುಚ್ಚೆ ಪ್ರತಿಭಟನೆ ಮಾಡು, ಇಲ್ಲೊಂದು ಇಲ್ಲಿಗಲ್ ಅಂತ ಅದಕ್ಕೊಂದು ಪ್ರತಿಭಟನೆ ಮಾಡು. ಅದಲ್ಲ, ಯಾವುದು ಲೀಗಲ್ ಆಗಿದೆ, ಯಾವುದು ಇಲ್ಲಲ್ ಆಗಿದೆ ಗಮನದಲ್ಲಿ. ನಿಮಗೆ ನೀವು ಪರವಾನಗಿ ತಗೊಳ್ಳಿ ಪ್ರತಿಭಟನೆ ಮಾಡಲಿಕ್ಕೆ. ನಮ್ಮ ತಾಲೂಕು ಆಡಳಿತದ ವೈಫಲ್ಯ ನಮ್ಗೆ ಗೊತ್ತಿಲ್ಲ. ತಹಶೀಲ್ದಾರರು, ಜನಸಾಮಾನ್ಯ ಮೆಟ್ಲ ಮೇಲೆ ಇವರೆಲ್ಲ ಕೂತ್ಕೊಂಡು ಪ್ರತಿಭಟನೆ ಇರ್ತಾರೆ. ಎಷ್ಟು ತೊಂದರೆ ಆಯಿತು, ಇದನ್ನು ಕೇಳೋರು ಯಾರು?
ಇದೇ ಗುರುರಾಜ್ ಗಂಟೆಯವರು 3-4 ತಿಂಗಳ ಹಿಂದೆ ಯಾವುದೋ ಒಂದು ಪ್ರತಿಭಟನೆ ಮಾಡಿದರು. ಆವಾಗ DC ಬಂದು ಹೇಳಿದರು. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಪುನಃ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇಷ್ಟು ಗೊತ್ತಿದ್ದು ಪುನಃ ನೀವು ಜಾರಿ ಬೀಳ್ತಿದ್ರಿ. ಮುಂದಿನ ದಿನ ಜಾರಿ ಬೀಳಬೇಡಿ, ಆಧಾರಕ್ಕಾಗಿ ಒಂದು ಯಾರಾದೊಂದು ಕೋಲಾದರೂ ಇಟ್ಕೊಳ್ಳಿ ಅನ್ನುವ ನನ್ನೊಂದು ಮನವಿ.